ಯಾವತ್ತಾದ್ರೂ ಯೋಚನೆ ಮಾಡಿದ್ರಾ ಈ ಫ್ಯಾನ್ಸಿ ಜಿಮ್ ಮತ್ತೆ ಮಷಿನ್ಗಳು ಇಲ್ಲದ ಕಾಲದಲ್ಲಿ ಜನ ಬಾಡಿಯನ್ನ ಹೇಗೆ ಮಾಡ್ತಾ ಇದ್ರು ಅಂತ? ವಾರಿಯರ್ಸ್ ಮತ್ತೆ ಗ್ರೀಕ್ ಗಾಡ್ ತರಹದ ಫಿಸಿಕ್ ಅನ್ನ ಪಡೆದುಕೊಳ್ಳೋಕೆ ಅವರು ಯೂಸ್ ಮಾಡ್ತಾ ಇದ್ದಿದ್ದ ಆ ಸೀಕ್ರೆಟ್ ಆದ್ರೂ ಏನು? ಆ ಸೀಕ್ರೆಟ್ ಇವತ್ತಿಗೂ ಪವರ್ಫುಲ್ ಆಗಿದೆ ಮತ್ತೆ ಅದು ನಿಮ್ ಹತ್ರ ಈಗಾಗಲೇ ಇದೆ. ಹೌದು, ನಿಮ್ಮಲ್ಲಿ ಎಷ್ಟೋ ಜನ ಡೈಲಿ ಮಿರರ್ ಮುಂದೆ ನಿಂತು ನನ್ನ ಬಾಡಿ ಕೂಡ ಹೀಗೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ನನ್ನ ಮೇಲೂ ಬಟ್ಟೆಗಳು ಇಷ್ಟೇ ಚೆನ್ನಾಗಿ ಕಾಣ್ತಾ ಇದ್ದಿದ್ರೆ ಈ ತರ ಅನ್ಕೊಂಡಿರ್ತೀರಾ. ಆದ್ರೆ ಜಿಮ್ ನ ದುಬಾರಿ ಫೀಸ್ ಮತ್ತೆ ಹೋಗಿ ಬರುವ ಕಷ್ಟ ಹಾಗೂ ಸಾವಿರಾರು ಎಕ್ಸರ್ಸೈಸ್ ಗಳ ಕನ್ಫ್ಯೂಷನ್ ನಿಮ್ಮನ್ನ ತಡೆದು ನಿಲ್ಸುತ್ತೆ. ಹಾಗಾದ್ರೆ ಬನ್ನಿ ಮೊದಲು ಈ ಅಟ್ರಾಕ್ಟಿವ್ ಬಾಡಿ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಇದರ ಅರ್ಥ ಪೈಲ್ವಾನ್ ಆಗೋದಲ್ಲ, ಇದರ ಅರ್ಥ ಒಂದು ಬ್ಯಾಲೆನ್ಸ್ಡ್ ಮತ್ತೆ ನ್ಯಾಚುರಲ್ ಆಗಿ ಕಾಣುವ ಫಿಸಿಕ್. ಸ್ವಲ್ಪ ಯೋಚನೆ ಮಾಡಿ, ಟಿ ಶರ್ಟ್ ನಲ್ಲಿ ಎದ್ದು ಕಾಣುವ ಬ್ರಾಡ್ ಆದ ಶೋಲ್ಡರ್ಸ್, ವಿ ಶೇಪ್ ಅಲ್ಲಿ ಕಾಣಿಸುವ ಸೊಂಟ, ಗಟ್ಟಿ ಮುಟ್ಟಾದ ತೋಳುಗಳು ಮತ್ತೆ ಟೈಟ್ ಆಗಿ ಕಾಣುವ ಆಬ್ಸ್ ಗಳು. ಬೇಸಿಕ್ ಆಗಿ ಬರೀ ಸ್ಟ್ರಾಂಗ್ ಆಗೋದು ಮಾತ್ರ ಅಲ್ಲ, ನಿಮಗೆ ಅದು ಕಾನ್ಫಿಡೆನ್ಸ್ ಕೂಡ ಕೊಡೋ ಹಾಗಿರ್ಬೇಕು. ನೀವು ಏನೇ ಹಾಕೊಂಡ್ರು ಅದು ಚೆನ್ನಾಗಿ ಕಾಣ್ಬೇಕು. ಮುಂದಿನ 10 ನಿಮಿಷದಲ್ಲಿ ಮನೆಯಲ್ಲೇ ಈ ರೀತಿ ಬಾಡಿಯನ್ನ ಹೇಗೆ ಮಾಡೋದು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಅನ್ನ ಹೇಳ್ತಾ ಇದ್ದೀನಿ. ಹಾಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡೋದಲ್ಲೇ ಕಂಪ್ಲೀಟ್ ಆಗಿ ನೋಡಿ. ಒಂದು ವೇಳೆ ವಿಡಿಯೋದಲ್ಲಿ ಹೇಳಿರೋ ವಿಷಯಗಳನ್ನ ನೀವು ನೆಕ್ಸ್ಟ್ 90 ಡೇಸ್ ಸೀರಿಯಸ್ ಆಗಿ ಫಾಲೋ ಮಾಡಿದ್ರೆ ನಾನು ಗ್ಯಾರಂಟಿ ಕೊಡ್ತೀನಿ, ನೀವು ಬರೀ ಬಾಡಿ ಮಾತ್ರ ಅಲ್ಲ, ನೀವು ನಿಮ್ಮನ್ನೇ ಚೇಂಜ್ ಮಾಡ್ಕೊಳ್ತೀರಾ. ನಿಮ್ಮ ಕಾನ್ಫಿಡೆನ್ಸ್, ನಿಮ್ಮ ಎನರ್ಜಿ ಮತ್ತು ನಿಮ್ಮನ್ನ ನೀವು ನೋಡುವ ರೀತಿನೇ ಚೇಂಜ್ ಆಗುತ್ತೆ. ಸೊ ನಿಮ್ಮ ಲೈಫ್ ಅಲ್ಲಿ ಚೇಂಜ್ ಮಾಡ್ಕೊಳ್ಳೋದಕ್ಕೆ ನೀವು ರೆಡಿ ಇದ್ರೆ ಕೆಳಗೆ ಎಸ್ ಅಂತ ಕಮೆಂಟ್ ಮಾಡಿ. ಮತ್ತೆ ಮುಂದಿನ 10 ನಿಮಿಷ ಎಲ್ಲವನ್ನ ಮರೆತು ಈ ಒಂದು ವಿಡಿಯೋ ಮೇಲೆ ಫೋಕಸ್ ಮಾಡಿ. ಈಗ ನಿಮ್ಮ ಮೈಂಡ್ ಅಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಸರಿ ಮಾತೇನೋ ಚೆನ್ನಾಗಿದೆ, ಆದ್ರೆ ಜಿಮ್ ಇಲ್ಲದೆ ಹೆವಿ ವೇಟ್ಸ್ ಎತ್ತದಲ್ಲೇ ನಾವು ಬಾಡಿಯನ್ನ ಹೇಗೆ ಬೆಳೆಸೋದು? ಒಳ್ಳೆ ಪ್ರಶ್ನೆ. ಇಲ್ಲಿ ಫಿಟ್ನೆಸ್ ಇಂಡಸ್ಟ್ರಿಯ ಒಂದು ಅತಿ ದೊಡ್ಡ ಸುಳ್ಳು ಅಡಗಿದೆ. ಸುಳ್ಳು ಏನಂದ್ರೆ ಬಾಡಿ ಮಾಡ್ಬೇಕು ಅಂದ್ರೆ ಜಿಮ್ಗೆ ಹೋಗ್ಲೇಬೇಕು ಅನ್ನೋದು. ಸತ್ಯ ಏನಂದ್ರೆ ನೀವು ಜಿಮ್ ನಲ್ಲಿ ಇದೀರಾ ಅಥವಾ ರೂಮ್ ನಲ್ಲಿ ಇದೀರಾ ಅಂತ ನಿಮ್ಮ ಮಸಲ್ಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಅರ್ಥ ಆಗೋದು ಒಂದೇ ವಿಷಯ, ಅದು ಚಾಲೆಂಜ್. ಇದನ್ನ ಒಂದು ಸ್ಟೋರಿ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಇವತ್ತು ನೀವು ನೀರು ತುಂಬಿರೋ ಒಂದು ಬಕೆಟ್ ಅನ್ನ 10 ಸಲ ಎತ್ತಿದ್ರಿ ಅನ್ಕೊಳ್ಳಿ. ಮೊದಲನೇ ದಿನ ನಿಮಗೆ ಸ್ವಲ್ಪ ಕಷ್ಟ ಆಗತ್ತೆ, ಆದ್ರೆ ಡೈಲಿ ನೀವು ಆ ಬಕೆಟ್ ಅನ್ನ 10 ಸಲ ಎತ್ತುತ್ತಾ ಇದ್ರೆ 15ನೇ ದಿನ ಏನಾಗುತ್ತೆ ಗೊತ್ತಾ? ಅದು ನಿಮಗೆ ಹಗುರ ಅನ್ಸುತ್ತೆ. ಆಗ ನಿಮ್ಮ ಬಾಡಿ ಸ್ಟ್ರಾಂಗ್ ಆಗುತ್ತಾ? ಇಲ್ಲ. ಯಾಕಂದ್ರೆ ಆ ಚಾಲೆಂಜ್ಗೆ ನಿಮ್ಮ ಬಾಡಿ ಅಡ್ಜಸ್ಟ್ ಆಗಿರತ್ತೆ. ಈಗ ರಿಯಲ್ ಗ್ರೋತ್ ನಿಮ್ಗೆ ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು? ಆ ಬಕೆಟ್ ಅಲ್ಲಿ ಇನ್ನೂ ಸ್ವಲ್ಪ ನೀರ್ ಹಾಕ್ಬೇಕು, ಅದನ್ನ ಮೊದಲಿಗಿಂತ ಜಾಸ್ತಿ ಭಾರ ಮಾಡ್ಬೇಕು. ಆಗ ನಿಮ್ಮ ಮಸಲ್ಗೆ ಇನ್ನೂ ಹೆಚ್ಚು ಟೆನ್ಷನ್ ಸಿಗುತ್ತೆ, ಇನ್ನೂ ಹೆಚ್ಚು ಚಾಲೆಂಜ್ ಸಿಗುತ್ತೆ. ಫ್ರೆಂಡ್ಸ್, ಈ ಸಿಂಪಲ್ ಪ್ರಾಸೆಸ್ ಅನ್ನ ನಾವು ಪ್ರೋಗ್ರೆಸಿವ್ ಓವರ್ಲೋಡ್ ಅಂತ ಕರಿತೀವಿ. ಅಂದ್ರೆ ನಮ್ಮ ಮಸಲ್ ಗ್ರೋ ಆಗ್ಬೇಕು ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಅದಕ್ಕೆ ಕೊಡೋ ಚಾಲೆಂಜ್ ಅನ್ನ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಜಿಮ್ ಅಲ್ಲಿ ಪ್ಲೇಟ್ಸ್ ಅನ್ನ ಜಾಸ್ತಿ ಮಾಡಿ ಚಾಲೆಂಜ್ ಅನ್ನ ಹೆಚ್ಚು ಮಾಡ್ತಾರೆ. ನಾವು ಮನೆಯಲ್ಲಿ ಎಕ್ಸರ್ಸೈಸ್ ಗಳನ್ನ ಕಷ್ಟ ಮಾಡಿ ಚಾಲೆಂಜ್ ಅನ್ನ ಜಾಸ್ತಿ ಮಾಡೋಣ. ನಾವು ರೆಪ್ಸ್ ಜಾಸ್ತಿ ಮಾಡೋಣ. 10 ಪುಷಪ್ಸ್ ಹೊಡೆಯೋದ್ರ ಬದಲು 15 ಹೊಡಿಬೇಕು. ನಾವು ಫಾರ್ಮ್ ಅನ್ನ ಚೇಂಜ್ ಮಾಡೋಣ. ನಾರ್ಮಲ್ ಪುಷಪ್ ಬದಲು ಡೈಮಂಡ್ ಪುಷಪ್. ನಾವು ರೆಸ್ಟ್ ಟೈಮ್ ಅನ್ನ ಕಡಿಮೆ ಮಾಡೋಣ. ಸೊ ವೆಯ್ಟ್ಸ್ ಅನ್ನ ಎತ್ತಲೇಬೇಕು ಅನ್ನೋದನ್ನ ತಲೆಯಿಂದ ತೆಗೆದು ಹಾಕಿ. ನೀವು ನಿಮ್ಮ ಬಾಡಿಗೆ ಚಾಲೆಂಜ್ ಕೊಡಬೇಕು ಅಷ್ಟೇ. ಆ ಚಾಲೆಂಜ್ ಅನ್ನ ನಾವು ಮನೆಯಲ್ಲೇ ಕ್ರಿಯೇಟ್ ಮಾಡಬಹುದು. ಈಗ ಇದರ ಹಿಂದೆ ಇರೋ ಸೈನ್ಸ್ ನಿಮ್ಗೆ ಅರ್ಥ ಆಗಿದೆ ಅಲ್ವಾ? ಬನ್ನಿ ಈಗ ಆಕ್ಷನ್ ಅನ್ನ ಶುರು ಮಾಡೋಣ. ಥಿಯರಿ ಸಾಕು, ಈಗ ಆಕ್ಷನ್ ಟೈಮ್. ವೆಲ್ಕಮ್ ಟು ಯುವರ್ 90 ಡೇಸ್ ಬ್ಲೂ ಪ್ರಿಂಟ್. ಈ ಪ್ಲಾನ್ ಅನ್ನ ನಾನು 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದೀನಿ. ಅದರಿಂದ ನಿಮಗೆ ಪೂರ್ತಿ ಬಾಡಿ ಬ್ಯಾಲೆನ್ಸ್ ಆಗಿ ಗ್ರೋ ಆಗುತ್ತೆ. ಅದು ಏನಂದ್ರೆ ಪುಷ್, ಪುಲ್ ಮತ್ತೆ ಲೆಗ್ಸ್. ಆದ್ರೆ ಈ ಪ್ಲಾನ್ ಶುರು ಮಾಡೋಕ್ಕೂ ಮುಂಚೆ ಒಂದು ಗೋಲ್ಡನ್ ರೂಲ್ ಇದೆ, ಫಾರ್ಮ್ ಈಸ್ ಗ್ರೇಟರ್ ದನ್ ರೆಪ್ಸ್. ತಪ್ಪಾಗಿ 10 ಪುಷಪ್ಸ್ ಅನ್ನ ಮಾಡೋದ್ರ ಬದಲು ಪರ್ಫೆಕ್ಟ್ ಆಗಿ 5 ಪುಷಪ್ಸ್ ಅನ್ನ ಮಾಡಿದ್ರೆ ಅದು ಬೆಸ್ಟ್. ಪ್ರತಿಯೊಂದು ಮೂವ್ಮೆಂಟ್ ಅನ್ನ ಫೀಲ್ ಮಾಡಬೇಕು. ನಿಮ್ಮ ಮಸಲ್ ಅನ್ನ ಸ್ಕ್ವೀಸ್ ಮಾಡಬೇಕು. ಅರ್ಜೆಂಟ್ ಬೇಡ, ಸರಿಯಾಗಿ ಮಾಡಬೇಕು. ನಿಮ್ಮ ವೀಕ್ಲಿ ಶೆಡ್ಯೂಲ್ ಹೀಗಿರುತ್ತೆ. ನಾವು ವಾರದಲ್ಲಿ 3 ರಿಂದ 4 ದಿನ ಮಾತ್ರ ವರ್ಕೌಟ್ ಮಾಡ್ತೀವಿ. ನೆನ್ಪಿಡಿ, ಗ್ರೋತ್ ಆಗೋದು ನಾವು ವರ್ಕೌಟ್ ಮಾಡಿದಾಗ ಅಲ್ಲ, ರೆಸ್ಟ್ ಮಾಡ್ಬೇಕಾದ್ರೆ. ಮಂಡೇ ಪುಷ್ ಡೇ, ಇದರಲ್ಲಿ ನಾವು ಚೆಸ್ಟ್, ಶೋಲ್ಡರ್ಸ್ ಮತ್ತೆ ಟ್ರೈಸೆಪ್ಸ್ ಮೇಲೆ ಫೋಕಸ್ ಮಾಡ್ತೀವಿ. ಟ್ಯೂಸ್ಡೇ ರೆಸ್ಟ್, ಯಾಕಂದ್ರೆ ರಿಕವರಿ ತುಂಬಾನೇ ಇಂಪಾರ್ಟೆಂಟ್. ವೆಡ್ನೆಸ್ಡೇ ಪುಲ್ ಡೇ, ಇದರಲ್ಲಿ ನಾವು ಬ್ಯಾಕ್ ಮತ್ತೆ ಬೈಸಿಪ್ಸ್ ಅಲ್ಲಿ ಫೋಕಸ್ ಮಾಡ್ತೀವಿ. ಥರ್ಸ್ಡೇ ರೆಸ್ಟ್, ಇದರಿಂದ ನಿಮ್ಮ ಮಸಲ್ ಹೀಲ್ ಆಗುತ್ತೆ. ಫ್ರೈಡೇ ಲೆಗ್ಸ್ ಹಾಗೂ ಕೋರ್, ಇದರಲ್ಲಿ ಪೂರ್ತಿ ಕಾಲುಗಳು ಮತ್ತು ಆಬ್ಸ್ ಮೇಲೆ ಫೋಕಸ್ ಮಾಡ್ತೀವಿ. ಸ್ಯಾಟರ್ಡೇ ಆಕ್ಟಿವ್ ರಿಕವರಿ, ಇದರಲ್ಲಿ ಲೈಟ್ ಆಗಿ ಸ್ಟ್ರೆಚಿಂಗ್ಸ್ ಮತ್ತೆ 30 ನಿಮಿಷದ ವಾಕ್ ಮಾಡಬೇಕು. ಸಂಡೇ ಫುಲ್ ರೆಸ್ಟ್, ಈ ದಿನ ನೀವು ಎಂಜಾಯ್ ಮಾಡಬಹುದು. ಪ್ರತಿ ಎಕ್ಸರ್ಸೈಸ್ ನ 3 ಸೆಟ್ಸ್ ಅನ್ನ ಹಾಕ್ಬೇಕು. ಪ್ರತಿ ಸೆಟ್ ಅಲ್ಲಿ 10 ರಿಂದ 15 ರೆಪ್ಸ್ ಅನ್ನ ಹಾಕ್ಬೇಕು. ಎಲ್ಲಿವರೆಗೂ ಅಂದ್ರೆ ನಿಮ್ಮ ಮಸಲ್ ಸಾಕು ಗುರು ಈಗ ಆಗಲ್ಲ ಅಂತ ಅನ್ನೋವರೆಗೂ. 1
ಪುಷ್ ಡೇ. ಅದರಲ್ಲಿ ಫಸ್ಟ್ ಎಕ್ಸರ್ಸೈಸ್ ಪುಷಪ್ಸ್. 3 ಸೆಟ್ಸ್ 10-15 ರೆಪ್ಸ್. ನಾರ್ಮಲ್ ಪುಷಪ್ಸ್ ಈಸಿ ಅನ್ಸಿದ್ರೆ ನಿಮ್ಮ ಕಾಲನ್ನ ಸೋಫಾ ಮೇಲೆ ಅಥವಾ ಚೇರ್ ಮೇಲೆ ಇಟ್ಟು ಇನ್ಕ್ಲೈನ್ ಪುಷಪ್ಸ್ ಅನ್ನ ಮಾಡಬೇಕು. ಇದರಿಂದ ನಿಮ್ಮ ಚಾಲೆಂಜ್ ಜಾಸ್ತಿ ಆಗುತ್ತೆ. ನಂಬರ್ 2 ಪೈಕ್ ಪುಷಪ್ಸ್. 3 ಸೆಟ್ಸ್ 8-12 ರೆಪ್ಸ್. ಇದು ನಿಮ್ಮ ಶೋಲ್ಡರ್ಗೆ ಬೆಸ್ಟ್ ಎಕ್ಸರ್ಸೈಸ್. ನಿಧಾನವಾಗಿ ಕೆಳಗೆ ಹೋಗಿ ಸ್ಪೀಡ್ ಆಗಿ ಮೇಲೆ ಬರಬೇಕು. ಥರ್ಡ್ ಎಕ್ಸರ್ಸೈಸ್ ಚೇರ್ ಅಥವಾ ಬೆಡ್ ಡಿಪ್ಸ್. 3 ಸೆಟ್ಸ್ 10-15 ರೆಪ್ಸ್. ಇದು ಟ್ರೈಸೆಪ್ಗೆ. ಇದರಿಂದ ನಿಮ್ಮ ಕೈ ದಪ್ಪ ಆಗಿ ಕಾಣಿಸುತ್ತೆ. ಈಸಿ ಅನ್ಸಿದ್ರೆ ಕಾಲನ್ನ ಸ್ಟ್ರೈಟ್ ಮಾಡಿ ಅಥವಾ ತೂಕ ಇಟ್ಕೊಂಡು ಮಾಡ್ಕೊಳ್ಳಿ. ಮುಂದಿನದು ಪುಲ್ ಡೇ. ಫಸ್ಟ್ ಎಕ್ಸರ್ಸೈಸ್ ಬಾಡಿ ವೇಟ್ ರೋಸ್ ಅಥವಾ ಬೆಡ್ಶೀಟ್ ರೋಸ್ ಅಂತಲೂ ಕರಿಬಹುದು. 3 ಸೆಟ್ಸ್ 10-15 ರೆಪ್ಸ್. ಮನೆಯಲ್ಲಿ ಬ್ಯಾಕ್ ಅನ್ನ ಟ್ರೈ ಮಾಡೋದಕ್ಕೆ ಇದು ಮೋಸ್ಟ್ ಎಫೆಕ್ಟಿವ್. ಗಟ್ಟಿಯಾದ ಬಾಗಿಲಿಗೆ ಚಾದರನ್ನ ಹಾಕಿ ಅಥವಾ ಟೇಬಲ್ ಕೆಳಗೆ ಮಲಗಿ ಇದನ್ನ ಮಾಡಬೇಕು. ನೀವು ಎಷ್ಟು ನೆಲಕ್ಕೆ ಪ್ಯಾರಲಲ್ ಆಗಿ ಇರ್ತೀರೋ ಇದು ಅಷ್ಟು ಕಷ್ಟ ಆಗತ್ತೆ. ನಂಬರ್ 2 ಸೂಪರ್ ಮ್ಯಾನ್. 3 ಸೆಟ್ಸ್ 15-20 ರೆಪ್ಸ್. ಟಾಪ್ಗೆ ಹೋದಾಗ 2 ಸೆಕೆಂಡ್ ಹೋಲ್ಡ್ ಮಾಡಬೇಕು. ಇದು ನಿಮ್ಮ ಲೋವರ್ ಬ್ಯಾಕ್ ಗೆ ತುಂಬಾ ಇಂಪಾರ್ಟೆಂಟ್. ಮೂರನೇದು ಲೆಗ್ಸ್ ಮತ್ತೆ ಕೋರ್ ಡೇ. ಫಸ್ಟ್ ಎಕ್ಸರ್ಸೈಸ್ ಸ್ಕ್ವಾಟ್ಸ್. 3 ಸೆಟ್ಸ್ 15-20 ರೆಪ್ಸ್. ಈಸಿ ಅನ್ಸಿದ್ರೆ ಕೆಳಗೆ ಹೋದಾಗ 2 ಸೆಕೆಂಡ್ ಹೋಲ್ಡ್ ಮಾಡಿ ಮತ್ತೆ ಹೆಗಲ ಮೇಲೆ ಬ್ಯಾಗ್ ಅನ್ನ ಹಾಕೊಳ್ಳಿ. ಫಾರ್ಮ್ ಬಗ್ಗೆ ಗಮನ ಕೊಡಿ. ನಂಬರ್ 2 ಲಂಜಸ್. 3 ಸೆಟ್ಸ್ 10-12 ರೆಪ್ಸ್. ಇದು ಬ್ಯಾಲೆನ್ಸ್ ಜೊತೆಗೆ ನಿಮ್ಮ ಥೈಸ್ಗೆ ಒಳ್ಳೆಯದು. ನಂಬರ್ 3 ಪ್ಲಾಂಕ್. ಕನಿಷ್ಠ 30-45 ಸೆಕೆಂಡ್ ಹೋಲ್ಡ್ ಮಾಡಬೇಕು. ಬಾಡಿ ಸ್ಟ್ರೈಟ್ ಆಗಿರಬೇಕು. ಇದು ಪೂರ್ತಿ ಕೋರ್ಗೆ ಸ್ಟ್ರೆಂತ್ ಕೊಡುತ್ತೆ. ನಂಬರ್ 4 ಕ್ರಂಚಸ್. 3 ಸೆಟ್ಸ್ 15-20 ರೆಪ್ಸ್. ನಿಧಾನವಾಗಿ ಮಾಡಿ. ಕುತ್ತಿಗೆಯ ಮೇಲೆ ಪ್ರೆಷರ್ ಹಾಕಬೇಡಿ. ಆಬ್ಸ್ ಅನ್ನ ಸ್ಕ್ವೀಸ್ ಮಾಡೋದ್ರ ಮೇಲೆ ಫೋಕಸ್ ಮಾಡಿ. ಇದು ನಿಮ್ಮ ವರ್ಕೌಟ್ ಪ್ಲಾನ್. ಸಿಂಪಲ್ ಆಗಿದ್ರು ಪವರ್ಫುಲ್ ಆಗಿರುತ್ತೆ. ಆದ್ರೆ ಒಂದು ಕಹಿ ಸತ್ಯ ಹೇಳ, ನೀವು ವರ್ಲ್ಡ್ ನ ಬೆಸ್ಟ್ ವರ್ಕೌಟ್ ಪ್ಲಾನ್ ಅನ್ನ ಮಾಡಿದ್ರು ಕೂಡ ಮುಂದಿನ ಪಾರ್ಟ್ ಅನ್ನ ಮಿಸ್ ಮಾಡಿದ್ರೆ ನಿಮ್ಗೆ 1% ರಿಸಲ್ಟ್ ಕೂಡ ಸಿಗೋದಿಲ್ಲ. ಯಾಕಂದ್ರೆ ಅಸಲಿ ಗೇಮ್ ಶುರು ಆಗೋದು ವರ್ಕೌಟ್ ಆದ್ಮೇಲೆ. ಇದೇ ನೋಡಿ ಗೇಮ್ ಚೇಂಜರ್ ಡಯಟ್. ನಾನು ಹೇಳಿದ್ನಲ್ಲ, ಅಸಲಿ ಆಟ ವರ್ಕೌಟ್ ಆದ್ಮೇಲೆ ಶುರು ಆಗೋದು ಅಂತ. ಅದು ಏನು? ರಿಕವರಿ. ರಿಕವರಿಯ ಅತಿ ದೊಡ್ಡ ವೆಪನ್ ಏನಂದ್ರೆ ಅದು ನಿಮ್ಮ ಊಟ. ಇದನ್ನ ಹೀಗೆ ಅರ್ಥ ಮಾಡ್ಕೊಳ್ಳಿ. ನೀವು ಪುಷಪ್ಸ್ ಮಾಡ್ಬೇಕಾದ್ರೆ ನಿಮ್ಮ ಚೆಸ್ಟ್ ಮಸಲ್ ಮೇಲೆ ಸಣ್ಣ ಸಣ್ಣ ಗಾಯಗಳಾಗತ್ತೆ. ಅದನ್ನ ಮೈಕ್ರೋ ಟಿಯರ್ಸ್ ಅಂತ ಕರಿತೀವಿ. ನಿಮ್ಮ ಬಾಡಿ ಹೇಳುತ್ತೆ, ಓಯ್ ಇಲ್ಲಿ ರಿಪೇರಿ ಮಾಡ್ಬೇಕು, ನೆಕ್ಸ್ಟ್ ಟೈಮ್ ಇನ್ನೂ ಸ್ಟ್ರಾಂಗ್ ಆಗಿ ಮಾಡ್ಬೇಕು ಅಂತ. ಆದ್ರೆ ಆ ಒಡೆದ ಗೋಡೆಗಳನ್ನ ಕಟ್ಟುವಾಗ ಸಿಮೆಂಟ್ ಬೇಕಲ್ವಾ? ಆ ಸಿಮೆಂಟ್ ಹೆಸರೇ ಪ್ರೋಟೀನ್ ಅಂತ. ಆ ಸಿಮೆಂಟ್ ಅನ್ನ ಗೋಡೆ ತನಕ ತಗೊಂಡೋಗೋ ಲೇಬರ್ಸ್ ಗಳಿಗೆ ಶಕ್ತಿ ಎಲ್ಲಿಂದ ಸಿಗುತ್ತೆ? ಆ ಎನರ್ಜಿನೇ ಕಾರ್ಬೋಹೈಡ್ರೇಟ್ಸ್. ನೀವು ವರ್ಕೌಟ್ ಮಾಡಿ ಮಸಲ್ ಅನ್ನ ಮುರಿತಿದ್ದೀರಾ, ಆದ್ರೆ ಸಿಮೆಂಟ್ ಕೊಡ್ತಿಲ್ಲ ಅಂದ್ರೆ ಬಾಡಿ ಯಾವತ್ತಿಗೂ ಗ್ರೋ ಆಗೋದಿಲ್ಲ. ಅದಕ್ಕೋಸ್ಕರನೇ ದಿ ಪರ್ಫೆಕ್ಟ್ ಡಯಟ್ ಪ್ಲಾನ್ ಬೇಕು. ಇದರಲ್ಲಿ ನಿಮ್ಗೆ ಯಾವುದೇ ರೀತಿ ಫ್ಯಾನ್ಸಿ ಡಯಟ್ ಬೇಡ, ದುಬಾರಿ ಸಪ್ಲಿಮೆಂಟ್ ಬೇಡ. ಕಿಚನ್ಗೆ ಹೋಗಿ ಈ ಗೋಲ್ಡನ್ ರೂಲ್ ಅನ್ನ ಫಾಲೋ ಮಾಡಿ. 80% ಮನೆಯಲ್ಲಿ ಮಾಡಿದ ಹೆಲ್ದಿಯ ಊಟ, 20% ನಿಮ್ಮ ಇಷ್ಟದ ಊಟ. ಆಯಿಲಿ ಫುಡ್, ಜಂಕ್ ಫುಡ್ ಇದೆಲ್ಲದರಿಂದ ದೂರ ಇರಬೇಕು. ನಿಮ್ಮ ಡಯಟ್ ಅಲ್ಲಿ ಇರಬೇಕಾದ 3 ವಿಷಯಗಳು. ಮೊದಲನೇದು ಪ್ರೋಟೀನ್. ಇದು ನಿಮ್ಮ ಮಸಲ್ ನ ಸಿಮೆಂಟ್ ಇದ್ದ ಹಾಗೆ. ಮೊಟ್ಟೆ, ಪನೀರ್, ಬೇಳೆ, ಕಡಲೆಕಾಳು, ಸೋಯಾ, ಹಾಲು ಮತ್ತೆ ಮೊಸರಿನಿಂದ ಇದು ಸಿಗುತ್ತೆ. ಎರಡನೇದು ಕಾರ್ಬ್ಸ್. ಇದು ನಿಮ್ಮ ಬಾಡಿಗೆ ಪೆಟ್ರೋಲ್ ಇದ್ದ ಹಾಗೆ. ಚಪಾತಿ, ಅನ್ನ, ಓಟ್ಸ್, ಆಲೂಗಡ್ಡೆ, ಗೆಣಸು ಮತ್ತೆ ಹಣ್ಣುಗಳಿಂದ ಸಿಗುತ್ತೆ. ಮೂರನೇದು ಹೆಲ್ದಿ ಫ್ಯಾಟ್ಸ್. ಇದು ನಿಮ್ಮ ಬಾಡಿಗೆ ಆಯಿಲ್ ಇದ್ದ ಹಾಗೆ. ಯಾವ ರೀತಿ ನೀವು ಕಾರ್ ಮತ್ತೆ ಬೈಕ್ ನ ಇಂಜಿನ್ ಗಳಿಗೆ ಆಯಿಲ್ ಅನ್ನ ಯೂಸ್ ಮಾಡ್ತಿರೋ ಅದೇ ರೀತಿ ನಿಮ್ಮ ಬಾಡಿಗೂ ಆಯಿಲ್ ಬೇಕೇ ಬೇಕು. ಇದು ನಿಮಗೆ ಬಾದಾಮಿ, ವಾಲ್ನಟ್ಸ್, ತುಪ್ಪ ಮತ್ತು ಕಡಲೆಕಾಯಿಂದ ಸಿಗುತ್ತೆ. ಮತ್ತೊಂದು ವಿಷಯ ಜನ ಮರೆತು ಬಿಡ್ತಾರೆ, ಅದೇ ನೀರು. ದಿನಕ್ಕೆ ಕನಿಷ್ಠ ಅಂದ್ರೂ 3-4 ಲೀಟರ್ ನೀರನ್ನ ಕುಡಿಯಿರಿ. ನಿಮ್ಮ ಮಸಲ್ ನ 70% ನೀರಿನಿಂದಲೇ ಆಗಿರೋದು. ನೋಡಿ ಸ್ನೇಹಿತರೆ, ಈಗ ನಿಮ್ಮ ಹತ್ರ ವರ್ಕೌಟ್ ಪ್ಲಾನ್ ಇದೆ, ಡಯಟ್ ಪ್ಲಾನ್ ಇದೆ, ಆದ್ರೆ ಇವೆರಡನ್ನು ಜೋಡಿಸಿ ಇಡೊಂದು ವಿಷಯ ಇದೆ. ಅದು ಏನಂದ್ರೆ ಕನ್ಸಿಸ್ಟೆನ್ಸಿ, ಸತತ ಪ್ರಯತ್ನ. ಗೆಲ್ಲೋನಿಗೂ ಸೋಲೋನಿಗೂ ಇರೋ ಒಂದೇ ಡಿಫ್ರೆನ್ಸ್ ಏನ್ ಗೊತ್ತಾ? ಅದೇ ಕನ್ಸಿಸ್ಟೆನ್ಸಿ. ಮೋಟಿವೇಶನ್ ಅನ್ನೋದು ಬೆಂಕಿ ಕಿಡಿ ಇದ್ದಂಗೆ, ಇವತ್ತಿರುತ್ತೆ ನಾಳೆ ಇರೋದಿಲ್ಲ. ಆದ್ರೆ ಡಿಸಿಪ್ಲಿನ್, ಕನ್ಸಿಸ್ಟೆನ್ಸಿ ಅನ್ನೋದು ಎಲ್ಲದಕ್ಕಿಂತ ಮುಖ್ಯ. ಅದು ನಿಮ್ಮ ಮನಸ್ಸು ಇಲ್ದೇ ಇದ್ರೂ ನಿಮ್ಮ ಹತ್ರ ಕೆಲಸ ಮಾಡ್ಸತ್ತೆ. ಯಾವಾಗ ನಿಮ್ಗೆ ಸೋಮಾರಿತನ ಬರುತ್ತೋ ಅವತ್ತೇ ನಿಮ್ಮ ನಿಜವಾದ ಯುದ್ಧ ಶುರುವಾಗುತ್ತೆ. ಯಾವಾಗ ಸುಸ್ತಾಗುತ್ತೋ ಅವತ್ತೇ ನಿಮ್ಮ ಟೆಸ್ಟ್. ಯಾವಾಗ ಏನು ಚೇಂಜ್ ಆಗ್ತಿಲ್ಲ ಅನ್ಸುತ್ತೋ ಅವತ್ತೇ ನಿಮ್ಮನ್ನ ಜಾಸ್ತಿ ನಂಬಬೇಕು. ಈ 90 ದಿನದ ಜರ್ನಿ ಬರೀ ಬಾಡಿ ಚೇಂಜ್ ಮಾಡೋಕೆ ಅಲ್ಲ, ಇಲ್ಲಿ ನಿಮ್ಮ ವಿಲ್ ಪವರ್ ಕೂಡ ಟೆಸ್ಟ್ ಆಗುತ್ತೆ. ಡೈಲಿ ನಿಮಗೆ ನೀವು ಒಂದು ಮಾತನ್ನ ಕೊಡಬೇಕು ಮತ್ತೆ ಅದನ್ನ ಉಳಿಸ್ಕೋಬೇಕು. ಪ್ರತಿದಿನ ಕೇವಲ 30 ನಿಮಿಷ ವರ್ಕೌಟ್ ಮಾಡಿ ಮತ್ತೆ ಮನೆಯ ಊಟ ಮಾಡಿದ್ರೆ ಸಾಕು. ಯುವರ್ 90 ಡೇಸ್ ಚಾಲೆಂಜ್ ಸ್ಟಾರ್ಟ್ಸ್ ನೌ. ರೆಡಿ ಆಗಿದ್ರೆ ಎಸ್ ಐ ಆಮ್ ರೆಡಿ ಅಂತ ಕಮೆಂಟ್ ಮಾಡಿ. ಈಗ ಎಲ್ಲ ನಿಮ್ಮ ಕೈಲಿದೆ. ಮೊದಲು ಈ ವಿಡಿಯೋವನ್ನ ಲೈಕ್ ಮಾಡಿ, ಯಾಕಂದ್ರೆ ಲೈಕ್ ಮಾಡೋದ್ರಿಂದ ವಿಡಿಯೋ ಈ ಕಡೆ ಸೇವ್ ಆಗತ್ತೆ. ಆಗ ನೀವು ಅದನ್ನ ಮತ್ತೆ ನೋಡಬಹುದು. ಜೊತೆಗೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಯಾಕಂದ್ರೆ ಈ 90 ದಿನ ನಾನು ನಿಮ್ಮ ಜೊತೆ ಇರ್ತೀನಿ. ನೆನಪಿಡಿ, ಇವತ್ತಿಂದ 90 ದಿನ ಹೇಗಿದ್ರು ಕಳೆದೋಗುತ್ತೆ. ಪ್ರಶ್ನೆ ಏನಂದ್ರೆ 90 ದಿನ ಆದ್ಮೇಲೆ ನೀವ್ ಎಲ್ಲಿರ್ತೀರಾ ಅಂತ. ಚಾಯ್ಸ್ ನಿಮ್ದು. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ.